ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ಇವತ್ತು ನಾನು ನಿಮಗೆಲ್ರಿಗೂ ಕೂಡ ಯೂಸಸ್ ಆಗುವಂಥ ನಿಮ್ಮ ಒಂದು ಈಡೇರಿಕೆ ಫುಲ್ಫಿಲ್ ಆಗಲಿಕ್ಕೋಸ್ಕರ ತುಂಬ ಈಸಿಯಾದಂಥ ವಾಟರ್ ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಈ ವಾಟರ್ ಮ್ಯಾನಿಫೆಸ್ಟೇಷನ್ ಎಷ್ಟು ಪವರ್ಫುಲ್, ಇದು ಸೈಂಟಿಫಿಕಲ್ ಆಗಿ ಯಾವ ರೀತಿ ಪ್ರೂವ್ ಆಗಿದೆ, ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಮಾಡ್ಕೋಬೇಕು, ನಮ್ಮ ವಿಷಯನ ಯಾವ ರೀತಿ ನಾವು ವಾಟರ್ ಜೊತೆಗೆ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕಾಗತ್ತೆ, ಅದು ಎಂಥ ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ತರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ಕೊಳ್ಳಿ, ಇದರ ಯೂಸಸನ್ನು ತಗೊಳ್ಳಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕೂಡ ಒತ್ತೋದನ್ನು ಮರಿಬೇಡಿ. ಈ ಥರದೇ ಒಂದು ಟೆಕ್ನಿಕ್ಗಳು, ಈ ಥರದೇ ವಿಚಾರಗಳು ನಿಮಗೆ ಬೇಗನೆ ಸಿಗತ್ತೆ ಅನ್ನುವಂಥ ಉದ್ದೇಶದಿಂದ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತು ನಿಮ್ಮೆಲ್ಲರ ಒಂದು ಸಪೋರ್ಟಿಗೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಸ್ಟಾರ್ಟ್ ಮಾಡೋಣ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಬಿಡೋಣ. ಯಾಕೆಂದರೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಗೊತ್ತೇ ಇರಲ್ಲ, ಅದರಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಂದರೆ ಇನ್ನೂ ಕೂಡ ಕನ್ಫ್ಯೂಷನ್ ಆಗ್ತಾರೆ ಅಂತ ಅನ್ನುವಂಥದ್ದು. ನಮ್ಮ ಒಂದು ಆಸೆ ಅಥವಾ ನಮ್ಮ ಒಂದು ಬಯಕೆಗಳು ಏನಿರುತ್ತೋ ಅದೆಲ್ಲದೂ ಕೂಡ ಫುಲ್ ಆಗಲಿ ಅಂತ ಹೇಳಿ ನಾವು ಯೂನಿವರ್ಸ್ ಜೊತೆಗೆ ಅಥವಾ ನಾವು ನಂಬಿದಂಥ ದೇವ್ರ ಜೊತೆಗೆ ಕೇಳ್ಕೊಳ್ಳೋದು ಅಂತ, ಅದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ಫುಲ್ ಆಗಿರೋ ರೀತಿಯಲ್ಲಿ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಂಥದ್ದು, ಅಂದರೆ ಒಂದು ರೀತಿಯಾಗಿ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಅಂತ ಅರ್ಥ. ಸೊ ಇದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಅದನ್ನು ನಾವಿವತ್ತು ನೀರಿನ ಮುಖಾಂತರ ಯಾವ ರೀತಿ ಮಾಡೋದು ಅಂತ ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಇದ್ದೀನಿ. ನೀರಿಗೆ ಅಷ್ಟೊಂದು ಪವರ್ ಇದೆಯಾ? ನೀರಿನ ಮುಖಾಂತರ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ನಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರುತ್ತಾ? ತುಂಬ ಜನರಿಗೆ ಕನ್ಫ್ಯೂಷನ್ ಕೂಡ ಆಗ್ಬೋದು, ಇದೆಲ್ಲ ಸಾಧ್ಯನಾ ಅನ್ನುವಂಥ ಡೌಟ್ ಕೂಡ ಬರ್ಬೋದು. ಖಂಡಿತ ಸಾಧ್ಯ. ನೀರಿಗೆ ಅಷ್ಟೊಂದು ಪವರ್ಫುಲ್ ಇದೆ. ಅಷ್ಟೊಂದು ಪವರ್ಫುಲ್ ಇರೋದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಇವಾಗ ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದಾಗಿರ್ಬೋದು, ಯಾವುದೋ ಒಂದು ನದಿಗಳಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಪುಣ್ಯ ಸ್ನಾನ ಮಾಡುವಂಥದ್ದು, ತೀರ್ಥ ಸ್ನಾನ ಮಾಡುವಂಥದ್ದು, ಈ ಥರದ್ದೆಲ್ಲದನ್ನು ಕೂಡ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ಇವಾಗ ಕುಂಭಮೇಳಕ್ಕೆ ಎಷ್ಟು ಜನ ಹೋಗ್ತಾ ಇದ್ದಾರೆ? ಕೋಟಿಗಟ್ಟಲೆ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿ? ಅಲ್ಲಿ ಒಂದು ಪಾವಿತ್ರ್ಯತೆ ಅನ್ನುವಂಥದ್ದಿದೆ. ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಹೋಗುತ್ತೆ, ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಅಲ್ವಾ. ಸೊ ಇದು ನಿಜ ಕೂಡ ಹೌದು. ಅಷ್ಟೊಂದು ಪವರ್ ಇರುವಂಥದ್ದು ನೀರಿಗೆ ಅಂತ. ಹಾಗೆ ನಾವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನಮಗೆ ದೇವಸ್ಥಾನದಲ್ಲಿ ಅರ್ಚಕರು ನಮಗೆ ತೀರ್ಥದ ರೂಪದಲ್ಲಿ ನೀರನ್ನು ಕೊಡ್ತಾರೆ. ಸೊ ಅದು ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಆ ಒಂದು ತೀರ್ಥ ಸೇವನೆಯಿಂದ ನಮ್ಗೆ ಎಷ್ಟೋ ಕಾಯಿಲೆಗಳು ಕೂಡ ಹುಷಾರಾಗಿರುತ್ತೆ. ಆ ತೀರ್ಥವನ್ನು ಅವ್ರೊಂದು ಸ್ವಲ್ಪ ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ಇಲ್ಲೆಲ್ಲೇನೋ ರಶ್ ಇದ್ದು ಏನೋ ಕೊಡಲಿಲ್ಲ ಅಂತಂದರೆ ಕೇಳಿ ಇಸ್ಕೊಳ್ತೀವಿ. ಅಥವಾ ದೇವಸ್ಥಾನಗಳಿಗೆ ಹೋದಂಥವರು ತೀರ್ಥ ಸೇವನೆ ಮಾಡದೆ ಬರೋದೇ ಇಲ್ಲ, ಯಾಕೆಂದರೆ ನಮಗೆ ಸಮಾಧಾನ ಆಗಲ್ಲ. ಸೊ ಈ ಥರದ್ದೆಲ್ಲ ಆಗ್ತಿರತ್ತೆ. ಅಂದರೆ ಅಷ್ಟೊಂದು ಪವರ್ಫುಲ್ ಆಗಿರುವಂಥದ್ದು ತೀರ್ಥಕ್ಕೆ ಇರುವಂಥದ್ದು, ನೀರಿಗೆ ಇರುವಂಥದ್ದು ಅಂತ. ಇಂಥ ಒಂದು ನೀರಿಗೆ ನಾವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ, ನಮ್ಮ ಬಯಕೆಗಳು ಏನೇ ಇದ್ದರೂ ಕೂಡ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ಅದು ಕೇಳಿಸ್ಕೊಳ್ಳುತ್ತಾ, ಒಳ್ಳೆ ರಿಸಲ್ಟನ್ನು ಕೊಡುತ್ತಾ ಅಂತ ಕೇಳಿದರೆ ಖಂಡಿತ ಕೊಡುತ್ತೆ. ಇದಕ್ಕೆ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಆ ಎಕ್ಸ್ಪೆರಿಮೆಂಟನ್ನು ನೀವೇನಾದರೂ ನೋಡಿದ್ರಿ ಅಂದರೆ ಅಥವಾ ಕೇಳಿದ್ರಿ ಅಂತಂದರೆ ಖಂಡಿತ ನಿಮಗೆ ಅದ್ರ ಮೇಲೆ ವಿಶ್ವಾಸ ಬಂದೇ ಬರುತ್ತೆ. ಡಾಕ್ಟರ್ ಮಸಾರೋ ಎಮೋಟೋ ಅನ್ನುವಂಥವರು ಯಾವ ಥರ ಒಂದು ನೀರಿನಲ್ಲಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾರೆ, ಅದನ್ನು ಎಕ್ಸ್ಪೆರಿಮೆಂಟ್ ಆಗಿ ಯಾವ ಥರ ಮಾಡ್ತಾರೆ ಅಂತ ಹೇಳಿದರೆ, 3 ಗಾಜಿನ ಲೋಟಗಳನ್ನು ತಗೊಳ್ತಾರೆ. 3 ಗಾಜಿನ ಲೋಟಗಳಲ್ಲೂ ಕೂಡ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾರೆ. ಹಾಗೆ ಸಮ ಪ್ರಮಾಣದಲ್ಲಿ ಅಕ್ಕಿಯನ್ನು ಕೂಡ ಹಾಕ್ತಾ ಹೋಗ್ತಾರೆ. ಅಕ್ಕಿಯನ್ನು ಅದಕ್ಕೆ ಹಾಕಿಬಿಟ್ಟು ತದನಂತರ ಪ್ರತಿನಿತ್ಯನೂ ಕೂಡ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಕಂಟಿನ್ಯೂ ಆಗಿ 30 ದಿನದವರೆಗೆ ಮಾಡ್ತಾ ಹೋಗ್ತಾರೆ. 1ನೇ ಗ್ಲಾಸಿಗೆ ಏನು ಹೇಳ್ತಿರ್ತಾರೆ, ಪ್ರತಿನಿತ್ಯನೂ ಕೂಡ ಹೋಗಿ ಪಾಸಿಟಿವ್ ಆದಂಥ ಒಂದು ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇರ್ತಾರೆ. ಐ ಲವ್ ಯು ಅನ್ನುವಂಥ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇರ್ತಾರೆ. ಇನ್ನು 2ನೇ ಗ್ಲಾಸಿಗೆ ಹೋಗ್ಬಿಟ್ಟು ಏನೂ ಹೇಳಲ್ಲ, ಇಗ್ನೋರ್ ಮಾಡ್ತಾ ಇರ್ತಾರೆ. 3ನೇ ಗ್ಲಾಸಿಗೆ ಹೋಗ್ಬಿಟ್ಟು ನೆಗೆಟಿವ್ ಆದಂಥ ಥಾಟ್, ನೆಗೆಟಿವ್ ಆದಂಥ ಎಲ್ಲ ಮ್ಯಾನಿಫೆಸ್ಟೇಷನ್ ಟೈಪು ಹೇಳ್ತಾ ಇರ್ತಾರೆ. ಅಂದರೆ ಐ ಹೇಟ್ ಯು ಅನ್ನೋ ಥರ ಹೇಳ್ತಿರ್ತಾರೆ. ಸೊ ಈ ಥರ ಅವರು ಕಂಟಿನ್ಯೂ ಆಗಿ 30 ದಿನದವರೆಗೂ ಕೂಡ ಮ್ಯಾನಿಫೆಸ್ಟೇಷನನ್ನು ಕಂಪ್ಲೀಟಾಗಿ ಮುಗಿಸ್ತಾ ಹೋಗ್ತಾರೆ. 30ನೇ ದಿನಕ್ಕೆ ಹೋಗಿ ನೋಡಿದಾಗ ಆ 3ರಲ್ಲೂ ಕೂಡ ಒಂಥರ ಪರ್ಮಿಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಯಾವ ಥರ ಅಂತ ಹೇಳಿದರೆ,
ಪಾಸಿಟಿವ್ ಆಗಿ ಏನೆಲ್ಲ ಥಾಟನ್ನು ತುಂಬ್ತಾ ಹೋಗಿದ್ರಲ್ವಾ, ಏನೆಲ್ಲ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಹೋಗಿದ್ರಲ್ವಾ, ಅದರಲ್ಲಿರುವಂಥ ಅಕ್ಕಿ ಎಲ್ಲವೂ ಕೂಡ ತುಂಬ ಆರೋಗ್ಯಕರವಾದಂಥ ಪರ್ಮೆಂಟೇಷನನ್ನು ಬಿಡುಗಡೆ ಮಾಡ್ತಾ ಇತ್ತು. ಅಂದರೆ ಅಲ್ಲಿರುವಂಥದ್ದು ಎಲ್ಲ ಅಕ್ಕಿಗಳು ಕೂಡ ತುಂಬಾ ಚೆನ್ನಾಗಿದ್ವು ಅಂತ. ಇನ್ನು ಏನು ಹೇಳದೇ ಇರುವಂಥ ಅಂದರೆ ಇಗ್ನೋರ್ ಮಾಡಿದ್ರಲ್ವ ಆ ಅಕ್ಕಿಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಇತ್ತು. ಅಂದರೆ ಅದು ಕೆಂಪು ಬಣ್ಣಕ್ಕೆ ಒಂದು ಸ್ವಲ್ಪ ತಿರುಗಿತ್ತು, ಆ ಥರ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಹೇಟಿವ್ ಅನ್ನುವಂಥದ್ದು ಏನಿರುತ್ತಲ್ಲ ಅದೆಲ್ಲದೂ ಕೂಡ ಕಪ್ಪಾಗಿ ಕನ್ವರ್ಟ್ ಆಗಿತ್ತು. ಅಕ್ಕಿಗಳೆಲ್ಲವೂ ಕೂಡ ಕಪ್ಪಾಗಿ ಕನ್ವರ್ಟ್ ಆಗಿತ್ತು. ಅಂದರೆ ಇದರಿಂದ ನಮಗೆ ತಿಳಿಯುವಂಥದ್ದು ಏನು ಅಂತಂದರೆ, ವಾಟರ್ ನಾವು ಏನು ಹೇಳ್ತೀವೋ ಅದೆಲ್ಲದನ್ನು ಕೂಡ ಕೇಳಿಸ್ಕೊಳ್ತಾ ಇದೆ ಅಂತ. ಅದು ಕೇಳಿಸ್ಕೊಂಡ್ಬಿಟ್ಟು ಏನು ಮಾಡ್ತಾ ಇದೆ, ತನ್ನೊಳಗಡೆ ತನ್ನನ್ನು ಬದಲಾವಣೆಯನ್ನು ಮಾಡ್ತಾ ಇದೆ. ಅಲ್ಲಿರುವಂಥ ಅಣು ಕಣಗಳೆಲ್ಲವೂ ಕೂಡ ಒಳ್ಳೆ ರೀತಿಯಾದಂಥ ಪಾಸಿಟಿವ್ ಆದಂಥ ರೀತಿಯನ್ನು ಬಿತ್ತಿದ್ರಲ್ಲಿ ಪಾಸಿಟಿವ್ ಆದಂಥ ಅಣುಕಣಗಳು ಉತ್ಪತ್ತಿ ಆದರೆ, ನೆಗೆಟಿವ್ ಅಂತ ಹೇಳಿದಂಥ ಒಂದು ನೀರಿನ ಕಣಗಳೆಲ್ಲವೂ ಕೂಡ ನೆಗೆಟಿವ್ ಆದಂಥ ಎನರ್ಜಿಯನ್ನು ಬಿಟ್ಟಿತ್ತು ಅಂತ. ಸೊ ಇದರಿಂದ ನಮಗೆ ತಿಳಿಯುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಮೈಂಡಲ್ಲೂ ಕೂಡ ನಮ್ಮ ಬಾಡಿಯಲ್ಲೂ ಕೂಡ 70% ನೀರನ್ನೇ ತುಂಬಿಕೊಂಡಿದೆ. ನಮ್ಮ ಬ್ರೈನ್ ಕೂಡ ಅಷ್ಟೇ 70% ನೀರನ್ನು ತುಂಬಿಕೊಂಡಿದೆ. ಸೊ ಇಲ್ಲಿ ನಾವು ಏನನ್ನ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತೀವೋ ಅದು ನಮ್ಮ ಬ್ರೈನಿಗೆ ಹೋಗುತ್ತೆ, ಅದು ಕೇಳಿಸ್ಕೊಳ್ಳುತ್ತೆ, ಅದೇ ರೀತಿಯಾದಂಥ ಔಟ್ಪುಟ್ ಆದಂಥ ರಿಸಲ್ಟನ್ನು ಕೂಡ ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದು. ನೀವು ಏನೋ ಒಂದು ನೆಗೆಟಿವ್ ಆಗಿ ಮಾತನ್ನು ಆಡ್ರಿ ಅಥವಾ ಪಾಸಿಟಿವ್ ಆಗಿ ಮಾತಾಡ್ರಿ, ಅದು ಯಾರು ಕೇಳಿಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಿಮ್ಮ ಬ್ರೈನ್ ಮಾತ್ರ ಕೇಳಿಸ್ಕೊಳ್ಳುತ್ತೆ. ನಿಮ್ಮ ಒಳಗಡೆ ಇರುವಂಥ ನಿಮ್ಮ ಬ್ರೈನ್ ಅದನ್ನು ಆ್ಯಕ್ಟ್ ಮಾಡ್ತಿರತ್ತೆ, ರಿಯಾಕ್ಷನ್ ಆಗಿ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಪಾಸಿಟಿವ್ ಆದಂಥ ಥಾಟ್ಸನ್ನು ತುಂಬ್ತಾ ಹೋದ್ರಿ ಅಂತಂದರೆ ಪಾಸಿಟಿವ್ ಆದಂಥ ರಿಸಲ್ಟೇ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ನೆಗೆಟಿವ್ ಆದಂಥ ಥಾಟ್ಸನ್ನು ತುಂಬ್ತಾ ಹೋದ್ರಿ ಅಂದರೆ ನೆಗೆಟಿವ್ ಆದಂಥ ರಿಸಲ್ಟೇ ಕೂಡ ಬರ್ತಾ ಹೋಗುತ್ತೆ ಅಂತ. ಅದಕ್ಕಾಗಿ ವಾಟರ್ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಬಾಡಿಯಲ್ಲೂ ಕೂಡ ವಾಟರೇ ಯಥೇಚ್ಛವಾಗಿ ಇರೋದ್ರಿಂದ ವಾಟರ್ ಜೊತೆಗೆ ನಾವೇನಾದರೂ ಕನೆಕ್ಷನ್ ಆದ್ವಿ ಅಂತ ಹೇಳಿದರೆ, ವಾಟರ್ ಜೊತೆಗೆ ನಾವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ವಿ ಅಂತಂದರೆ ಅದ್ಭುತವಾದಂಥ ರಿಸಲ್ಟನ್ನು ನಮ್ಮ ಲೈಫಲ್ಲಿ ನೋಡ್ಬೋದು ಅಂತ. ಸೊ ಹಾಗಾದರೆ ಯಾವ ಥರ ಮಾಡ್ಕೋಬೇಕು, ವಾಟರ್ ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಇಷ್ಟೊಂದು ಪವರ್ಫುಲ್ ಇರುವಂಥ ವಾಟರ್ ಮ್ಯಾನಿಫೆಸ್ಟೇಷನ್ ಖಂಡಿತ ವರ್ಕ್ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಅಂತೂ ಬಂತು. ಹಾಗಾದರೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ. ಪ್ರತಿನಿತ್ಯನೂ ಕೂಡ ಇದನ್ನು ಬೆಳಗ್ಗೆ ಮಾಡಬೇಕಾಗತ್ತೆ. ನೀವು ಹೇಳ್ತಿರಲ್ವಾ, ಸೊ ಆ ಸಮಯ ಇದೇ ಸಮಯ ಅಂತ ಅಲ್ಲ, ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಒಬ್ಬೊಬ್ಬರು 5 ಗಂಟೆಗೆ ಹೇಳ್ತೀರಾ, ಒಬ್ಬರು 4 ಗಂಟೆಗೆ, ಒಬ್ಬರು 6 ಗಂಟೆಗೆ, 7 ಗಂಟೆಗೆ, ಎಷ್ಟೊತ್ತಿಗೆ ಹೇಳ್ತೀರಾ ಅಷ್ಟೊತ್ತಿಗೆ ಎದ್ದೇಳಿ. ಆವಾಗ ಎದ್ದಾಗ ನೀವು ಮಾಡಬೇಕಾಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಇದು. ನಿಮಗೆ ಏನೆಲ್ಲ ವಿಷ್ ಇರುತ್ತಲ್ವ ಅದೆಲ್ಲದು ಕೂಡ ಇಂತಿಷ್ಟೇ ಹೇಳಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟಿರುತ್ತೋ ಅಷ್ಟನ್ನು ಹೇಳ್ಕೊಡಿ. ಬಟ್ ಅದರಲ್ಲಿ ನಿಮಗೆ ಜಾಸ್ತಿ ಎಫೆಕ್ಟಿವ್ ಆಗಿ ಸದ್ಯದಲ್ಲೇ ನಿಮಗೆ ಅದೆಲ್ಲದು ಕೂಡ ಈಡೇರಬೇಕು ಅಂತ ಇರುತ್ತಲ್ವ, ಅಂಥ ವಿಷ್ಗಳು ಅಂದರೆ ಇಂಪಾರ್ಟೆಂಟ್ ಆದಂಥ ವಿಷ್ಗಳನ್ನು ಫಸ್ಟ್ ತಗೊಳ್ಳಿ. ಅದೇನೇ ಇರ್ಬೋದು, ಸೊ ಅದನ್ನು ತಗೊಳ್ಳಿ. ಅವನ್ನು ತೊಗೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಹೋಗಿ. ಮ್ಯಾನಿಫೆಸ್ಟೇಷನ್ ಮಾಡುವಾಗ ನೆನಪಿರಲಿ, ಫುಲ್ ಆಗಿರೋ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ, ಇವಾಗ ನೀವೊಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು, ನೀವು ಕೂಡ ಈ ಸೊಸೈಟಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು ಅಂತ ಅಂದರೆ ನೀವು ಹೇಳ್ಕೋಬೇಕು ಐ ಆಮ್ ರಿಚ್ ಅಂತ ಹೇಳಿ. ಸೊ ಈ ಥರ ಅಂದ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಯಾವ ಥರ ಮಾಡಬೇಕು ಅಂತ ಹೇಳಿದರೆ, ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ. ಆ ಗ್ಲಾಸಿನ ನೀರಿನ ಮೇಲೆ ಕೈಯನ್ನು ಇಡಬೇಕು. ನಿಮ್ಮ ಕೈಯನ್ನು ಇಟ್ಟು ಕೈ ಮೇಲೆ ಈ ಥರ ಹೀಗೆ ಕೈ ಆಡ್ತಾ ಇರಬೇಕು. ಈ ಥರ ಕೈ ಆಡ್ತಾ ನೀವು ಹೇಳಬೇಕಾಗಿರುವಂಥದ್ದು, ನಿಮಗಿವಾಗ ಹಣ ಬೇಕಾಗಿತ್ತಾ ಅಥವಾ ಹಣದ ಒಂದು ನಿಮಗೆ ನೆಸೆಸಿಟಿ ಇತ್ತು ಅಂತ ಹೇಳಿದರೆ, ನನಗೆ 1,00,000 ಹಣ ಬಂದು ಸೇರಿತು, ನನಗಿವಾಗ ನಾನು ಹಣವಂತನಾಗಿದ್ದೇನೆ, ಐ ಆಮ್ ರಿಚ್ ಅನ್ನುವಂಥದ್ದಾಗಿರ್ಬೋದು. ಯೂನಿವರ್ಸ್ ನನಗೆ ಏನೆಲ್ಲ ಬೇಕೋ ಅದೆಲ್ಲದನ್ನು ಕೂಡ ಕೊಡ್ತಾ ಇದೆ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೇನೆ, ನಾನು ತುಂಬ ರಿಚ್, ಐ ಆಮ್ ಸಕ್ಸೀಡ್. ಈ ಥರ ನೀವೇನು ಮಾಡ್ಕೋಬೇಕು, ನಿಮಗೇನೆಲ್ಲ ಬೇಕಲ್ವ ಅದೆಲ್ಲ. ಅಂದರೆ ನೀವು ಇವಾಗ ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ನಾನು ಮನೆಯನ್ನು ಕಟ್ಟಿದ್ದೇನೆ. ಅಥವಾ ನಿಮಗೆ ಜಾಬ್ ಬೇಕಾ, ನನಗೆ ಜಾಬ್ ಸಿಕ್ಕಿದೆ, ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್. ಈ ಥರ ನೀವೇನು ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಹೋಗಿ. ನಿಮ್ಗೇನು ಬೇಕೋ ಅದನ್ನು ನೀವು ಆ ಗ್ಲಾಸ್ ನೀರಿನ ಮೇಲೆ ಕೈ ಇಟ್ಬಿಟ್ಟು ಆ ಥರ ಮಾಡುವಂಥದ್ದು. ಆ ಥರ ಮಾಡಿ ಆದಮೇಲೆ ಅದನ್ನು ಆ ನೀರನ್ನು ತೊಗೊಂಡ್ಬಿಟ್ಟು ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಯೂನಿವರ್ಸಿಗೆ, ನೆಕ್ಸ್ಟು ನಿಮ್ಮ ಒಂದು ಆ ವಾಟರಿಗೆ, ನೀವಿರುವಂಥ ಪ್ರದೇಶಕ್ಕೆ, ಪಂಚಭೂತಗಳಿಗೆ ಎಲ್ಲದಕ್ಕೂ ಕೂಡ ನೀವೊಂದು ಥ್ಯಾಂಕ್ಸನ್ನು ಹೇಳಿಬಿಟ್ಟು ನಂತರ ಆ ನೀರನ್ನು ಒಂದು ಹನಿನೂ ಕೂಡ ವೇಸ್ಟ್ ಮಾಡದೆ ಕುಡಿಯುವಂಥದ್ದು. ಈ ಥರ ನೀವೇನು ಮಾಡಬೇಕಾಗುತ್ತೆ, ಪ್ರತಿನಿತ್ಯ ಬೆಳಗ್ಗೆನೇ
ಎದ್ದ ತಕ್ಷಣವೇ ಈ ಥರ ಮಾಡಬೇಕು. ಪ್ರತಿನಿತ್ಯನೂ ಕೂಡ ಒಂದು ಗ್ಲಾಸ್ ನೀರನ್ನು ಇಟ್ಕೋಬೇಕು. ಆ ಥರ ಮಾಡ್ತಾ ಹೋಗಬೇಕು. ಇದನ್ನೇ ಒಂದು 21 ದಿನ ಮಾಡಿ ಅಥವಾ 30 ದಿನ ಮಾಡಿ ಖಂಡಿತ ಬದಲಾವಣೆ ಅಂತೂ ಕಂಡೇ ಕಾಣ್ತೀರಾ. ಏಕೆಂದರೆ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು ಇದು. ನಿಮಗೆ ಏನು ಬೇಕೋ ಅದು, ನಿಮಗೆ ಹಣ ಬೇಕಿದ್ದರೆ ಹಣ, ಮದುವೆ ಆಗಬೇಕಿದ್ರೆ ಮದುವೆ ಆಗಿದೆ ಅಂತ ಅನ್ನೋ ರೀತಿ ಆಗಿರ್ಬೋದು, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆಗೆ ತುಂಬ ಹ್ಯಾಪಿಯಾಗಿದ್ದೀನಿ ಅನ್ನುವಂಥದ್ದು. ನಿಮಗೆ ಜಾಬ್ ಬೇಕು ಅಂತ ಅನಿಸಿದ್ದು ಅಂತಂದರೆ ನಾನು ಜಾಬನ್ನು, ನಿಮ್ಮ ಆಸೆ ಪಟ್ಟಿರುವಂಥ ಯಾವ ಜಾಬ್ ಇರುತ್ತಲ್ವ, ಸೊ ಆ ಜಾಬನ್ನು ನೀವು ಪಡ್ಕೊಂಡಿರೋ ರೀತಿ ಇಮ್ಯಾಜಿನೇಷನನ್ನು ಮಾಡ್ಕೋಬೇಕು. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ನಾ ಆ ಜಾಬನ್ನು ತೊಗೊಂಡಿದ್ದೀನಿ, ಆ ಜಾಬಲ್ಲಿ ತುಂಬ ಖುಷಿಯಾಗಿದ್ದೀನಿ, ಆ ಜಾಬನ್ನು ಮಾಡ್ತಾ ಇದ್ದೀನಿ, ನನ್ನೆಲ್ಲ ಕೊಲೀಗ್ಸ್ ಜೊತೆಗೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ಆ ಜಾಬ್ ತೊಗೊಂಡಿರೋದ್ರಿಂದ ನನ್ನ ಫ್ಯಾಮಿಲಿಯನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಏನೆಲ್ಲ ಇರುತ್ತೋ ಅದೆಲ್ಲದೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಿಮ್ಮ ಮದುವೆ ಆಗಿದ್ದರೆ ಮದುವೆ ಬಗ್ಗೆ ನೀವು ಆ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಮನೆ ಕಟ್ಟೋದಿದ್ರೆ ಮನೆ ಕಟ್ಟೋ ಥರ, ಅಥವಾ ಸೈಟ್ ಖರೀದಿ ಮಾಡೋದಿದ್ರೆ ಖರೀದಿ ಮಾಡೋ ಥರ, ಅಥವಾ ನಿಮಗೆ ಹಣದ ಒಂದು ಅಟ್ರಾಕ್ಷನ್ ಏನಾದರೂ ಬೇಕಾಗಿತ್ತು ಅದರದ್ದು, ಹೆಲ್ತಿನ ಬಗ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಹೆಲ್ತಿನ ಬಗ್ಗೆನೂ ಕೂಡ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಗಂಡ ಹೆಂಡತಿ ಮಕ್ಕಳ ಬಗ್ಗೆ ಯಾವುದೋ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ಅದ್ರ ಬಗ್ಗೆನೂ ಕೂಡ ಮಾಡ್ಕೊಳ್ಳಿ. ಸೊ ಟೋಟಲಿ ನಿಮ್ಗೆ ಏನು ವಿಶ್ ಇರುತ್ತೋ ಅದೆಲ್ಲದನ್ನು ಕೂಡ ಕಂಟಿನ್ಯೂ ಆಗಿ 21 ಡೇಸ್ ನೀವು ಕಂಪ್ಲೀಟಾಗಿ ಮಾಡ್ತಾ ಹೋಗಿ ಬದಲಾವಣೆಯನ್ನು ಕಂಡೇ ಕಾಣ್ತೀರಾ. ಆದರೆ ಒಂದು ಹೇಳ್ತಾ ಇದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ ನಂತರ ಇದು ಆಗುತ್ತೋ ಇಲ್ವೋ ಅಂತ ಒಂದು ಸರಿ ನೀವು ಬೆಳಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ, ಆಮೇಲೆ ಅದು ನಾನೇನೋ ಮಾಡಿಕೊಂಡೆ ಬಟ್ ಆಗುತ್ತೋ ಇಲ್ವೋ ಅಂತ ಒಂದು ಸರಿ ಡೌಟ್ ಪಟ್ರಿ ಅಂತಂದರೆ ಖಂಡಿತ ಅದು ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋರು ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಯಾವುದೇ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ. ವಾಟರ್ ಟೆಕ್ನಿಕ್ ಅಂತ ಇಲ್ಲ, ಅಥವಾ ಬೇರೆ ಟೆಕ್ನಿಕ್ ಅಂತ ಇಲ್ಲ, ಯಾವುದಾದ್ರೂ ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ ನಂತರ ನೀವು ಯಾವುದೇ ಕಾರಣಕ್ಕೂ ಅನುಮಾನ ಪಡಬಾರ್ದು. ಅಂದರೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಅರೆ ಮನಸ್ಥಿತಿಯನ್ನು ಹೊಂದಲೇಬಾರ್ದು. ಹಾಗೇ ಆಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆಂಟನ್ನು ಇಟ್ಕೋಬೇಕಾಗತ್ತೆ. ಸೊ ಆ ಥರ ಮಾಡ್ಕೋಬೇಕಾಗತ್ತೆ. ಹೇಳಿದಷ್ಟು ಸುಲಭ ಅಲ್ಲ ಪಾಸಿಟಿವ್ ಆಗಿರುವಂಥದ್ದು ಅಂತ ನನಗೂ ಗೊತ್ತು. ಆದರೂ ಹೇಳ್ತಾ ಇದ್ದೀನಿ, ನಮ್ಮ ಒಬ್ಬ ವ್ಯಕ್ತಿಯ ಮೈಂಡಲ್ಲಿ ಸುಮಾರು ಥಾಟ್ಸ್ಗಳು ಒಂದಿನಕ್ಕೆ ಬಂದೋಗುತ್ತೆ. 60,000ದಿಂದ ಅಧಿಕವಾದಂಥ ಥಾಟ್ಸ್ಗಳು ತುಂಬ ಬಂದು ಹೋಗ್ತಾ ಇರುತ್ತೆ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ. ಹಾಗಾದರೆ ಆ ಥಾಟ್ಸ್ಗಳೆಲ್ಲವೂ ಕೂಡ, ಯಾವುದೇ ಒಂದು ಥಾಟ್ ಬಂದಾಗ ಅದೆಲ್ಲದೂ ಕೂಡ ಪಾಸಿಟಿವ್ ಆಗೇ ಬರುತ್ತೆ ಅಂತಲ್ಲ, ಅದೆಲ್ಲದೂ ಕೂಡ ನೆಗೆಟಿವ್ ಆಗೇ ಬರುತ್ತೆ ಅಂತ ಅಲ್ಲ. ಆದಷ್ಟು ಪಾಸಿಟಿವ್ ಆಗಿ ಬರೋ ಥರ, ಆದಷ್ಟು ನೆಗೆಟಿವ್ ಆಗಿ ಬಂದಿದ್ದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂಥ ಒಂದಿಷ್ಟು ಮನಸ್ಥಿತಿಯನ್ನು ನಾವು ಪಡ್ಕೋಬೇಕು ಅಂತ ಅನ್ನುವಂಥದ್ದು. ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳುವಾಗ ಎಷ್ಟು ಸಮಯ ಆದರೂ ಕೂಡ, ವಾಟರ್ ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ಯಾವುದೇ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಟೈಮ್ ಅನ್ನುವಂಥದ್ದು ಒಂದು 10 ನಿಮಿಷ 15 ನಿಮಿಷ, ಜಸ್ಟ್ 10 ನಿಮಿಷ ಅಂತ ಅಂದ್ಕೊಳ್ಳಿ. 10 ನಿಮಿಷ ಪ್ರತಿನಿತ್ಯನೂ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳುವಾಗ ಅಷ್ಟು ಟೈಮು ಪಾಸಿಟಿವ್ ಆದಂಥ ಯೋಚನೆಯನ್ನು ನಿಮ್ಮ ಮೈಂಡ್ ಮಾಡ್ತಾ ಇರುತ್ತೆ. ಒಂದು ದಿನಕ್ಕೆ 10 ನಿಮಿಷ ಆಯಿತು ಅಂತ ಹೇಳಿದರೆ ಒಂದು ವರ್ಷಕ್ಕೆ ಎಷ್ಟು ನಿಮಿಷ ಆಗುತ್ತೆ ಹೇಳಿ. ಸೊ ಈ ಥರ ನೀವು ದಿನ ಏನಾಗುತ್ತೆ, ಪಾಸಿಟಿವಿಟಿ ಅನ್ನುವಂಥದ್ದು ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಒಳ್ಳೆ ಅದ್ಭುತವಾದಂಥ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಪಾಸಿಟಿವಿಟಿಯಿಂದ ಏನಾಗುತ್ತೆ, ನಿಮ್ಮ ಒಂದು ಯೋಚನಾ ಶಕ್ತಿ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ, ನೀವು ಮಾಡುವಂಥ ಕೆಲಸ ಕೂಡ ಪಾಸಿಟಿವ್ ಆಗ್ತಾ ಇರುತ್ತೆ, ಹಾಗೆ ನೀವೇನು ಅಂದ್ಕೊಳ್ತೀರಾ ಅದೆಲ್ಲದೂ ಕೂಡ ಪಾಸಿಟಿವ್ ಆಗೇ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅಷ್ಟೊಂದು ಪವರ್ ಇರುವಂಥದ್ದು ಮ್ಯಾನಿಫೆಸ್ಟೇಷನ್ಗೆ. ಇನ್ನು ರಾತ್ರಿ ಮಲಗುವಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ರಾತ್ರಿ ಮಲಗುವಾಗಲೂ ಕೂಡ ಅಷ್ಟೇ, ಒಂದು ಗ್ಲಾಸ್ ನೀರನ್ನು ಎತ್ತಿಟ್ಕೊಳ್ಳಿ. ಆ ನೀರನ್ನು ತೊಗೊಂಡು ಹೋಗ್ಬಿಟ್ಟು ಒಂದು ದೇವ್ರ ಮನೆ ಅಥವಾ ಯಾವುದಾದ್ರೂ ಒಂದು ಕೂಲ್ ಪ್ರದೇಶ, ಅಲ್ಲಿ ಚೆನ್ನಾಗಿರಬೇಕು, ಅಂದರೆ ಆ ಪ್ಲೇಸು ಸ್ವಚ್ಛವಾಗಿರಬೇಕು ಅಂಥ ಪ್ಲೇಸಲ್ಲಿ ಒಂದು ಗ್ಲಾಸಲ್ಲಿ ನೀರನ್ನು ಇಡಿ. ಅದಕ್ಕೇನಾದರೂ ಒಂದು ಪ್ಲೇಟು ಅಥವಾ ಏನಾದರೂ ಮುಚ್ಚಿಡಿ, ಅಂದರೆ ಧೂಳು ಏನಾದರೂ ಬೀಳಬಾರ್ದು. ಸೊ ಅದಕ್ಕೋಸ್ಕರ ಹಾಗೆ ಎತ್ತಿಟ್ಟಿರಿ. ಬೆಳಗ್ಗೆ ಆದಮೇಲೆ, ಅಂದರೆ ನೀವು ಮಲಗಿರ್ತೀರ, ಬೆಳಗ್ಗೆ ಎದ್ದ ತಕ್ಷಣವೇ ನೀವೇನು ಮಾಡಬೇಕಾಗತ್ತೆ, ಆ ನೀರನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಎಲ್ಲದಕ್ಕೂ ಕೂಡ ಎದ್ದ ತಕ್ಷಣವೇ ನಾನು ಏನೇನು ಮಾಡಬೇಕು ಅಂತ ಹೇಳಿದ್ದೆ. ಫಸ್ಟು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು, ಎಲ್ಲರಿಗೂ ಕೂಡ ಥ್ಯಾಂಕ್ಸನ್ನು ಹೇಳುವಂಥದ್ದು, ನಿಮಗೆ ನೀವೇ ಥ್ಯಾಂಕ್ಸ್ ಹೇಳ್ಕೊಳ್ಳುವಂಥದ್ದು, ಭೂಮಿಗೆ, ಪಂಚಭೂತಗಳಿಗೆ, ಆಕಾಶಕ್ಕೆ, ಗಾಳಿಗೆ, ನಿಮ್ಮ ಬೆಡ್ಡಿಗೆ, ಬೆಡ್ಶೀಟಿಗೆ, ನೀರಿಗೆ, ಎಲ್ಲದಕ್ಕೂ ಕೂಡ ಥ್ಯಾಂಕ್ಸನ್ನು ಹೇಳಿ ಆದಮೇಲೆ ಫ್ರೆಶ್ ಅಪ್ ಆಗಿ ಬರ್ತೀರಾ. ಬಂದಾದಮೇಲೆ ನೀವು ಸೀದಾ ದೇವ್ರ ಮನೆಗೆ ಅಂತ ಹೋಗ್ತೀರಾ. ದೇವ್ರ ಮನೆಗೆ ಹೋದಾಗ ನೀವು ನಿನ್ನೆ ರಾತ್ರಿನೇ ಏನು ಮಾಡಿರ್ತೀರ, ಒಂದು ಗ್ಲಾಸ್ ನೀರನ್ನು ಇಟ್ಟಿರ್ತೀರಲ್ವ, ಸೊ ಆ ನೀರನ್ನು ತೊಗೊಂಡು ದೇವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಆ ನೀರನ್ನು ಸ್ವಲ್ಪನೂ ಕೂಡ ವೇಸ್ಟ್ ಮಾಡದೆ ಕುಡಿದ್ಬಿಡಿ.
ಸೊ ಅದು ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೂಮ್ಗಳಿಗಿಂತ ಜಾಸ್ತಿ ಪಾಸಿಟಿವಿಟಿ ಅನ್ನುವಂಥದ್ದು. ಅಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಎನರ್ಜಿ ಇದೆ, ಪಾಸಿಟಿವ್ ಆದಂಥ ಎನರ್ಜಿ ಇದೆ ಅಂತಂದರೆ ದೇವ್ರ ಮನೆಯಲ್ಲಿ ಅಂತ ಹೇಳ್ಬೋದು. ಯಾಕೆಂದರೆ ದೇವ್ರ ಮನೆಯಲ್ಲಿ ಒಂದು ಪಾಸಿಟಿವ್ ಆದಂಥ ಒಂದು ವಾತಾವರಣ ಇರುತ್ತೆ. ಸೊ ಹಾಗಾಗಿ ಆ ಪಾಸಿಟಿವ್ ಆದಂಥ ಎಲ್ಲ ಒಂದು ಶಕ್ತಿನೂ ಕೂಡ ಆ ನೀರಲ್ಲಿ ಸೇರಿಕೊಂಡಿರುತ್ತೆ. ಇವಾಗ ನೀವು ಆ ನೀರನ್ನು ಕುಡಿತಾ ಇದ್ದೀರಾ, ನಿಮ್ಮೊಳಗಡೆನೂ ಕೂಡ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಸೇರಿಕೊಳ್ತಾ ಇದೆ. ತದನಂತರ ನೀವೇನು ಮಾಡಬೇಕು, ಮೆಡಿಟೇಷನನ್ನು ಮಾಡುವಂಥದ್ದು, ಮ್ಯಾನಿಫೆಸ್ಟೇಷನನ್ನು ಮಾಡುವಂಥದ್ದು, ಇದೆಲ್ಲದನ್ನು ಕೂಡ ಆಮೇಲೆ ಮಾಡ್ಕೊಳ್ಳಿ. ಸೊ ಇದನ್ನು ಫಸ್ಟು ನೀವು ಮಾಡ್ತಾ ಹೋಗಿ, ಪ್ರತಿನಿತ್ಯನೂ ಕೂಡ ಇದನ್ನು ಕೂಡ ಮಾಡ್ತಾ ಹೋಗಿ. ನೀರಿಗೆ ಅಷ್ಟೊಂದು ಪವರ್ಫುಲ್ ಇರುವಂಥದ್ದು. ಸೊ ಹಾಗಾಗಿನೇ ನಾವು ಯಾವುದೇ ಒಂದು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ, ಅಥವಾ ಮ್ಯಾನಿಫೆಸ್ಟೇಷನ್ ಜೊತೆಗೆ ನಾವೇನಾದರೂ ಕನೆಕ್ಟ್ ಆಗಬೇಕು ಅಂತಂದರೆ, ನಮ್ಮೊಳಗಡೆ ಏನಾದರೂ ಒಂದು ಬಯಕೆಗಳು ಈಡೇರಬೇಕು ಅಂತಂದರೆ ಆ ನೀರಿನ ಮುಖಾಂತರ ನಾವೇನಾದರೂ ಮಾಡಿದರೆ, ನೀರಿನ ಮುಖಾಂತರ ನಾವೇನಾದರೂ ಮ್ಯಾನಿಫೆಸ್ಟೇಷನನ್ನು ಮಾಡಿದರೆ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ನೀರಿನ ಜೊತೆಗೆ ನಮ್ಮ ಕನೆಕ್ಷನ್ ಬೇಗ ಆಗುತ್ತೆ ಅಂತ. ಯಾಕಂದರೆ ನಮ್ಮ ಬಾಡಿ ಒಳಗೂ 70% ನೀರಿನಿಂದನೇ ಇರೋದ್ರಿಂದ ನಾವು ಬೇಗ ನೀರಿನ ಜೊತೆಗೆ ಕನೆಕ್ಟ್ ಆಗ್ತೀವಿ. ಹಾಗಾಗಿನೇ ಇದೆಲ್ಲದೂ ಕೂಡ ತುಂಬಾ ವರ್ಕ್ ಆಗುತ್ತೆ ಅನ್ನುವಂಥದ್ದು. ನಿಮ್ಮೆಲ್ಲರ ಒಂದು ಬಯಕೆಗಳು ಏನಾದರೂ ಈಡೇರಬೇಕು ಅಂತಂದರೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ. ಪಾಸಿಟಿವ್ ಆದಂಥ ಮೈಂಡ್ಸೆಟ್ ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಲೈಫ್ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.